Dear friends, welcome to my YouTube channel, The Classic Corner. ನಿಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ ದ ಕ್ಲಾಸಿಕ್ ಕಾರ್ನರ್ಗೆ ಸ್ವಾಗತ. ಈಗ ನಾನು ಓಲ್ಡ್ ಕ್ವಶನ್ ಪೇಪರ್ ನಮ್ಮ ಡೈಲಿ ಏನು ಕ್ಲಾಸಿನ ಒಂದು ಭಾಗ ಓಲ್ಡ್ ಕ್ವಶನ್ ಪೇಪರ್ಸ್ ಅನ್ನು ಸಾಲ್ವ್ ಮಾಡೋದು, ಅನಾಲಿಸಿಸ್ ಮಾಡೋದು, ಇನ್ ಡೀಟೇಲ್ ಆಗಿ ಡಿಸ್ಕಷನ್ ಮಾಡುವುದು. ಪ್ರೀವಿಯಸ್ ಹಿಂದಿನ ಕ್ವಶನ್ ಪೇಪರ್ ಏನಿರ್ತಾವಲ್ಲ, ನಡೆದಂತ ಎಕ್ಸಾಮ್ದ ನಾವು ಕ್ವಶನ್ಸ್ ಅನ್ನು ತಗೊಂಡು ಒಂದೊಂದೇ ಕ್ವಶನ್ ಅನ್ನು ತಗೊಂಡು ಅಥವಾ ಎರಡು ತಗೊಂಡು ಇನ್ ಡೀಟೇಲ್ ಆಗಿ ನಾವು ಡಿಸ್ಕಷನ್ ಮಾಡ್ತೀವಿ. ಈಗ ನಾನು ಇದು ಒಂದು ಕ್ವಶನ್ ಡೈರೆಕ್ಟ್ ಇನ್ ಡೈರೆಕ್ಟ್ ಸ್ಪೀಚ್, ಇನ್ನೊಂದು ಕ್ವಶನ್ ಇದೆ. ಇದಾದ ನಂತರ ಈ ಕ್ವಶನ್ ಯಾವ್ದ್ರ ಮೇಲೆ ಇದೆ ಅಂತಂದ್ರೆ, ಯಾವ ಟಾಪಿಕ್ ಮೇಲೆ ಇದೆ ಅಂದ್ರೆ ಡೈರೆಕ್ಟ್ ಇನ್ ಡೈರೆಕ್ಟ್ ಸ್ಪೀಚ್. ನಿಮಗ್ ಗೊತ್ತಿದೆ, ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಇದು ಇದ್ದೇ ಇರ್ತದೆ, ಡೈರೆಕ್ಟ್ ಇನ್ ಡೈರೆಕ್ಟ್ ಸ್ಪೀಚ್. ಮತ್ತು ಬಹಳಷ್ಟು ಈಜಿದಲ್ಲಿ ಇರ್ತದೆ. ನೀವು ಇದರಲ್ಲಿ ಕ್ವಶನ್ ಪೇಪರ್ ಸೆಟ್ ಮಾಡೋರು ಸ್ಪರ್ಧಾರ್ಥಿಗಳಿಗೆ ಕನ್ಫ್ಯೂಷನ್ ಮಾಡಕ್ ಆಗುದಿಲ್ಲ, ಟ್ವಿಸ್ಟ್ ಮಾಡಕ್ ಆಗುದಿಲ್ಲ. ಹಾಗಾಗಿ ಈ ಕ್ವಶನ್ ಅನ್ನ ನೀವು ಬಿಡಬಾರ್ದು, ಸಾಲ್ವ್ ಮಾಡ್ಲೇಬೇಕು. ಅಷ್ಟು ಈಸಿ ಆಗಿರ್ತದೆ. ಇಲ್ಲಿ ನಿಮ್ಗೆ ಈಜಿ ವೇದಲ್ಲಿ ತಿಳಿಸುವಂತ ಪ್ರಯತ್ನವನ್ನು ನಾನು ಮಾಡಿದ್ದೇನೆ. ಈಗ ನೋಡ್ರಿ, ಡೈರೆಕ್ಟ್ ಇನ್ ಡೈರೆಕ್ಟ್ ಸ್ಪೀಚ್, ಇದಕ್ಕ ಇನ್ನೊಂದು ಹೆಸರಿದೆ. ಇಟ್ ಈಸ್ ಆಲ್ಸೋ ಕಾಲ್ಡ್ ರಿಪೋರ್ಟೆಡ್ ಸ್ಪೀಚ್. ರಿಪೋರ್ಟೆಡ್ ಸ್ಪೀಚ್, ರಿಪೋರ್ಟೆಡ್ ಸ್ಪೀಚ್. ಓಕೆ, ಲೈಕ್ ದಿಸ್. ಡೈರೆಕ್ಟ್ ಇನ್ ಡೈರೆಕ್ಟ್ ಸ್ಪೀಚ್ ಅಂತಾನೂ ಕರೀತಾರ, ರಿಪೋರ್ಟೆಡ್ ಸ್ಪೀಚ್ ಅಂತಾನೂ ಕರೀತಾರ. ಇದರಲ್ಲಿ ಬಹಳಷ್ಟು ರೂಲ್ಸ್ ಗಳದಾವ. ರೂಲ್ಸ್ ಗಳನ್ನ, ನಿಯಮಗಳನ್ನ ನೆನಪಿಟ್ರೆ ಬಹಳಷ್ಟು ಈಜಿ. ಡೈರೆಕ್ಟ್ ಅಂದ್ರೇನು, ಇನ್ ಡೈರೆಕ್ಟ್ ಅಂದ್ರೇನು, ಅದನ್ನ ಮೊದಲು ತಿಳ್ಕೋಬೇಕು. ನಾನು ಈಗ ಈ ಕ್ವಶನ್ ಗೆ ಸಂಬಂಧಪಟ್ಟ ಹಾಗೆ ಅನಾಲಿಸಿಸ್ ಅನ್ನ ಮಾಡ್ತೀನಿ, ಡಿಸ್ಕಷನ್ ಅನ್ನ ಮಾಡ್ತೀನಿ. ನಮ್ಮ ಒಂದು ಇಂಗ್ಲಿಷ್ ಗ್ರಾಮರ್ ಕೋರ್ಸ್ ಅನ್ನ ಹೇಳ್ತಾ ಇದೀವಲ್ಲ ನಾವು ಬೇಸಿಕ್ ದಿಂದ ಬರ್ತಾ ಇದೀವಲ್ಲ, ಟೆನ್ಸ್ ದಿಂದ, ಅಲ್ಲಿ ಬಂದಾಗ ಈ ಟಾಪಿಕ್ ಬಂದಾಗ ನಾನು ಮತ್ತೊಮ್ಮೆ ಇನ್ ಡೀಟೇಲ್ ಆಗಿ ಅಲ್ಲಿ ಹೇಳ್ತೇನೆ. ಈಗ ಈ ಕ್ವಶನ್ ಗೆ ಸಂಬಂಧಪಟ್ಟ ಹಾಗೆ ಡಿಸ್ಕಷನ್ ಮಾಡ್ತೀನಿ. ಸಿ, ದೇರ್ ಆರ್ ಟೂ ವೇಸ್ ಇನ್ ವಿಚ್ ದ ವರ್ಡ್ಸ್ ಆಫ್ ದಿ ಸ್ಪೀಕರ್ ಕ್ಯಾನ್ ಬಿ ರಿಪೋರ್ಟೆಡ್. ಎರಡು ವೇದಲ್ಲಿ ನಾವು ಮಾತಾಡ್ತೀವಿ, ಅಂದ್ರ ಸ್ಪೀಕರ್ ಮಾತಾಡ್ತಾರೆ. ಒಂದು ಡೈರೆಕ್ಟ್ ಸ್ಪೀಚ್, ಇನ್ನೊಂದು ಇನ್ ಡೈರೆಕ್ಟ್ ಸ್ಪೀಚ್. ವಿ ಮೇ ಗಿವ್ ದ ಎಕ್ಸಾಕ್ಟ್ ವರ್ಡ್ಸ್ ಆಫ್ ದಿ ಸ್ಪೀಕರ್, ಅದು ಡೈರೆಕ್ಟ್ ಸ್ಪೀಚ್. ಯಾರಿಗೆ ಹೇಳಿರ್ತಾರಲ್ಲ ಅದೇ ವರ್ಡ್ಸ್ ಅನ್ನ ಇನ್ನೊಬ್ಬರಿಗೆ ಮುಟ್ಟಿಸೋದು, ಅದು ಡೈರೆಕ್ಟ್ ಸ್ಪೀಚ್. ವಿ ಮೇ ಗಿವ್ ದ ಸಬ್ಸ್ಟೆನ್ಸ್ ಆಫ್ ದಿ ಸ್ಪೀಚ್, ನಾಟ್ ಯೂಸಿಂಗ್ ಎಕ್ಸಾಕ್ಟ್ ವರ್ಡ್ಸ್ ಆಫ್ ದಿ ಸ್ಪೀಕರ್. ಸ್ಪೀಕರ್ದ ಎಕ್ಸಾಕ್ಟ್ ವರ್ಡ್ಸ್ ಯೂಸ್ ಮಾಡದೇನೆ ಬೇರೆ ಅರ್ಥದಲ್ಲಿ ಅಥವಾ ಬೇರೆ ಪದಗಳಲ್ಲಿ ನಾವು ಹೇಳ್ತೀವಲ್ಲ, ಅದು ಇನ್ ಡೈರೆಕ್ಟ್ ಸ್ಪೀಚ್. ಎರಡು ವೇದಗಳಲ್ಲಿ ಮಾತಾಡ್ತೀವಿ. ಅಂಡ್ ಇದರಲ್ಲಿ ನೆನಪಿಡ್ಬೇಕಾದಂತ ಅಂಶಗಳು ಯಾವ್ಯಾವ ಅಂತಂದ್ರೆ, ಒಂದು ಚೇಂಜ್ ಆಫ್ ಟೆನ್ಸ್. ಟೆನ್ಸ್ ಗೊತ್ತಿರ್ಲೇಬೇಕು. ನಾ ಹೇಳ್ತಾ ಇದ್ದೀನಿ, ಟೆನ್ಸ್ ಚಾಪ್ಟರ್ ಹೇಳುವಾಗ ನಾನು ಹೇಳ್ತಾನ ಇದ್ದೀನಿ. ಟೆನ್ಸ್ ಟಾಪಿಕ್ ಇಂಗ್ಲಿಷ್ ಗ್ರಾಮರ್ದಲ್ಲಿ ಅದ್ಭುತವಾದಂತ ಒಂದು ಟಾಪಿಕ್. ಅದು ಎಲ್ಲಾ ಏನು ಟಾಪಿಕ್ಗಳಿಗೆ ಬೇಕಾಗನೇ ಇರ್ತದೆ, ಬೇಕಾಗ್ಲೇಬೇಕದು. ಅಂದ್ರೆ ಅದು ಅದು ಬಂದ್ರೇನೆ ಆ ಟಾಪಿಕ್ ಅನ್ನ ಬಿಡ್ಸಾಕ್ ಆಗುತ್ತದೆ, ಇಲ್ಲದೆ ಇದ್ರೆ ಬಿಡ್ಸಾಕ್ ಆಗೋದಿಲ್ಲ. ಹೀಗಾಗಿ ಆ ಟೆನ್ಸ್ ಅನ್ನೋದು ಬಹಳ ಇಂಪಾರ್ಟೆಂಟ್. ನೋಡಿ, ಈಗ ಟೆನ್ಸ್ ಬರ್ದೇ ಇದ್ರ ಇದು ಟಾಪಿಕ್ ನಿಮಗೆ ಏನು ಈ ಕ್ವಶನ್ ಅನ್ನ ಬಿಡ್ಸಕ್ ಆಗೋದಿಲ್ಲ, ಆನ್ಸರ್ ಅನ್ನ ಕಂಡು ಹಿಡಿಯಕ್ ಆಗೋದಿಲ್ಲ. ನಾಲ್ಕು ಅಂಶಗಳು ಮುಖ್ಯವಾಗ್ತಾವ ಇಲ್ಲಿ. ಒಂದು, ಚೇಂಜ್ ಆಫ್ ಟೆನ್ಸ್, ಚೇಂಜ್ ಆಫ್ ಹೆಲ್ಪಿಂಗ್ ವರ್ಬ್ಸ್ ಆರ್ ಮಾಡಲ್ಸ್, ಎಕ್ಸಿಲರೀಸ್ ಅಂತಾನೂ ಕರೀತಾರೆ. ಚೇಂಜ್ ಆಫ್ ಟೆನ್ಸ್, ಚೇಂಜ್ ಆಫ್ ಹೆಲ್ಪಿಂಗ್ ವರ್ಬ್ಸ್, ಚೇಂಜ್ ಆಫ್ ಪ್ರೊನೌನ್ಸ್, ಚೇಂಜ್ ಆಫ್ ಸಮ್ ವರ್ಡ್ಸ್. ಈ ನಾಲ್ಕು ಇಂಪಾರ್ಟೆಂಟ್. ಟೆನ್ಸ್, helping verbs or models or auxiliaries, pronouns and some words. Change of tense, change of helping verbs or models or auxiliaries, change of pronouns, change of uh, change of pronouns, change of one more some words. ಇವು ನಾಲ್ಕು ಅಂಶಗಳು ಇಂಪಾರ್ಟೆಂಟ್.
ಮೊದಲನೇದಾಗಿ ಡೈರೆಕ್ಟ್ ಸ್ಪೀಚ್, ಇಂಡೈರೆಕ್ಟ್ ಸ್ಪೀಚ್ ಯಾವುದು ಅಂತ ತಿಳ್ಕೊಬೇಕು ನಾವು. ಈಗ ನೋಡ್ರಿ, ಈಗ ಕೊಟ್ಟಿರ್ತಾರಲ್ಲ ಇದು ಡೈರೆಕ್ಟ್ ಸ್ಪೀಚ್ ಅಂದ್ರೆ ಎರಡು ಸೆಂಟೆನ್ಸ್ ಗಳು ಇರ್ತಾವ್ರಿ. ದೇರ್ ಆರ್ ಟೂ ಸೆಂಟೆನ್ಸಸ್, ಫಸ್ಟ್ ಒನ್, ಸೆಕೆಂಡ್ ಒನ್. ಡಬಲ್ ಇನ್ವರ್ಟೆಡ್ ಕಾಮದಲ್ಲಿ ಕೊಟ್ಟಿರ್ತಾರಲ್ಲ ಆ ಕಡೆ, ಅದು ಆ ಇನ್ನು ರಿಪೋರ್ಟೆಡ್ ಸ್ಪೀಚ್ ಅಂತೀವಿ ನಾವು. ಈ ಕಡೆ ಇರ್ತೈತಲ್ಲ ರಿಪೋರ್ಟೆಡ್ ಸ್ಪೀಚ್. ಇದು ಎಲ್ಲಾ ಸೇರಿ ಡೈರೆಕ್ಟ್ ಸ್ಪೀಚ್. ಇಂಡೈರೆಕ್ಟ್ ಅಂದ್ರೆ ಇದನ್ನ ಕನ್ವರ್ಟ್ ಮಾಡ್ತೀವಲ್ಲ ನಾವು ಇಂಡೈರೆಕ್ಟ್ ಗೆ, ಅದು ಇಂಡೈರೆಕ್ಟ್ ಸ್ಪೀಚ್ ಆಗುತ್ತೆ. ಈಗ ನೋಡ್ರಿ, ಇದರಲ್ಲಿ ಎರಡು ಭಾಗಗಳು ಅದಾವ ಡೈರೆಕ್ಟ್ ಸ್ಪೀಚ್ ನಲ್ಲಿ. ಇದಕ್ಕೆ ರಿಪೋರ್ಟೆಡ್ ಸ್ಪೀಚ್ ಅಂತೀವಿ, ಇದಕ್ಕೆ ರಿಪೋರ್ಟಿಂಗ್ ಸ್ಪೀಚ್ ಅಂತೀವಿ. ಮೊದಲ ಇದನ್ನಾದ್ರೂ ತಗೊಳ್ರಿ. ಈ ಕಡೆ ಇದಕ್ಕೆ ಏನಂತೀವಿ, ರಿಪೋರ್ಟಿಂಗ್. ING ಯೂಸ್ ಮಾಡ್ತಾ ಇದೆ ನೋಡ್ರಿ. ರಿಪೋರ್ಟಿಂಗ್, ರಿಪೋರ್ಟಿಂಗ್ ಸ್ಪೀಚ್. ಇದು ರಿಪೋರ್ಟಿಂಗ್ ಸ್ಪೀಚ್ ಡಬಲ್ ಇನ್ವರ್ಟೆಡ್ ಕಾಮದಲ್ಲಿ ಇರೋದು ರಿಪೋರ್ಟೆಡ್ ಸ್ಪೀಚ್. ಟೆಡ್ ಅಂತ ಬಳಸ್ತಾ ಇದೆ ನೋಡ್ರಿ. ರಿಪೋರ್ಟಿಂಗ್ ಸ್ಪೀಚ್, ಇದು ರಿಪೋರ್ಟೆಡ್ ಸ್ಪೀಚ್. ರಿಪೋರ್ಟಿಂಗ್ ಸ್ಪೀಚ್ ಎಂಡ್ಸ್ ವಿತ್ ಕಾಮ. ಕಾಮದಿಂದ ಎಂಡ್ ಆಗುತ್ತದೆ. ಎಂಡ್ ಅಂದ್ರೇನು, ಅಲ್ಲಿ ಕಾಮ ಬರ್ತದೆ. ರಿಪೋರ್ಟಿಂಗ್ ಸ್ಪೀಚ್, ರಿಪೋರ್ಟೆಡ್ ಸ್ಪೀಚ್. ಇದರಲ್ಲಿರುವಂತ ವರ್ಬ್ ಯಾವುದು, ಸೇಡ್. ದಿಸ್ ಈಸ್ ಕಾಲ್ಡ್ ರಿಪೋರ್ಟಿಂಗ್ ವರ್ಬ್. ರಿಪೋರ್ಟಿಂಗ್ ವರ್ಬ್ ಸೇಡ್. ಇದರಲ್ಲಿ ರಿಪೋರ್ಟೆಡ್ ವರ್ಬ್ ಯಾವ್ದಂದ್ರೆ ವಾಂಟ್. ಇಲ್ಲಿ ಯಾವ್ದು ವರ್ಬ್ ಬರ್ತದೆ ಅದು ರಿಪೋರ್ಟೆಡ್ ವರ್ಬ್ ಆಗುತ್ತೆ. ಓಕೆ, ಅದು ಹೆಲ್ಪಿಂಗ್ ವರ್ಬ್ ಸೇರೇನು, ಹೆಲ್ಪಿಂಗ್ ವರ್ಬ್ ಇದ್ರೆ ಅದನ್ನ ಸೇರೇನು ಏನಾಗುತ್ತೆ, ರಿಪೋರ್ಟೆಡ್ ವರ್ಬ್ ಆಗುತ್ತೆ. ಇವಾಗ ನೋಡ್ರಿ, ಇದು ರಿಪೋರ್ಟಿಂಗ್ ಸ್ಪೀಚ್, ರಿಪೋರ್ಟೆಡ್ ಸ್ಪೀಚ್. ರಿಪೋರ್ಟಿಂಗ್ ವರ್ಬ್ ಇಲ್ಲಿರುವಂತದ್ದು, ರಿಪೋರ್ಟೆಡ್ ಸ್ಪೀಚ್ ದಲ್ಲಿರುವಂತ ವರ್ಬ್ ರಿಪೋರ್ಟೆಡ್ ವರ್ಬ್. ಅಲ್ಲಿ ಒಂದ್ ವೇಳೆ ಹೆಲ್ಪಿಂಗ್ ವರ್ಬ್ಸ್ ಇದ್ರಂದ್ರ ಈಸ್, ಆಮ್, ಆರ್, ವಾಸ್, ಹ್ಯಾಡ್, ಹ್ಯಾವ್, ಹ್ಯಾಸ್, ಕ್ಯಾನ್, ಕುಡ್ ಅವು ಇದ್ರೆ ಅವುಗಳಿಗೂ ನಾವು ಏನಂತೀವಿ, ರಿಪೋರ್ಟೆಡ್ ವರ್ಬ್ಸ್ ಅಂತ ಹೇಳ್ತೀವಿ. ಇದೆಲ್ಲ ಸೇರಿ ರಿಪೋರ್ಟೆಡ್ ಸ್ಪೀಚ್. ಈ ಸೆಂಟೆನ್ಸ್ ದಲ್ಲಿರುವಂತದ್ದು ರಿಪೋರ್ಟೆಡ್ ವರ್ಬ್. ಇವೆಲ್ಲ ಸೇರಿ ರಾಧಾ ಸೆಡ್ ಟು ಮೀ ಅನ್ನೋದೆಲ್ಲ ಸೇರಿ ರಿಪೋರ್ಟಿಂಗ್ ಸ್ಪೀಚ್. ರಿಪೋರ್ಟಿಂಗ್ ಸ್ಪೀಚ್ ದಲ್ಲಿರುವಂತ ವರ್ಬ್ ರಿಪೋರ್ಟಿಂಗ್ ವರ್ಬ್. ಇದನ್ನ ತಿಳ್ಕೊಬೇಕು. ಈಗ ಟೆನ್ಸ್ ಅನ್ನ ಚೇಂಜ್ ಮಾಡಬಹುದು. ಹೇಳಿದ್ನಲ್ಲ, ಚೇಂಜ್ ಆಫ್ ಟೆನ್ಸ್. ಚೇಂಜ್ ಆಫ್ ಟೆನ್ಸ್ ಅಂದ್ರ ಈ ಕಡೆ ರಿಪೋರ್ಟಿಂಗ್, ಐ ಮೀನ್ ರಿಪೋರ್ಟೆಡ್ ಸ್ಪೀಚ್ ಒಂದ್ ವೇಳೆ ಪ್ರೆಸೆಂಟ್ ಟೆನ್ಸ್ ಇತ್ತಂದ್ರ ಈ ಕಡೆ ಪಾಸ್ಟ್ ಟೆನ್ಸ್ ಆಗುತ್ತದ. ನಾವು ಇಂಡೈರೆಕ್ಟ್ ಮಾಡುವಾಗ ಪಾಸ್ಟ್ ಟೆನ್ಸ್ ಆಗುತ್ತೆ. ಇದು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅಂತ ಇತ್ತಂದ್ರ ನಾವು ಇಂಡೈರೆಕ್ಟ್ ಕನ್ವರ್ಟ್ ಮಾಡುವಾಗ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಆಗುತ್ತೆ. ಓಕೆ, ಇದು ಟೆನ್ಸ್ ಗಳು ಚೇಂಜ್ ಆಗ್ತಾವ. ಇಲ್ಲಿ ಯಾವ ಟೆನ್ಸ್ ಆಗಿರ್ತಾವ ಸಮಾನವಾಗಿ ಮುಂದಿನ ಟೆನ್ಸ್ ಗೆ ಚೇಂಜ್ ಆಗ್ತಾವ. ಓಕೆ, ಪ್ರೆಸೆಂಟ್ ಇತ್ತಂದ್ರೆ ಪ್ರೆಸೆಂಟ್ ಪಾಸ್ಟ್ ಟೆನ್ಸ್, ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಇತ್ತಂದ್ರೆ ಸಿಂಪಲ್ ಪಾಸ್ಟ್ ಟೆನ್ಸ್, ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಇದ್ರೆ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಓಕೆ, ಅಂಡ್ ಐ ಮೀನ್ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಇತ್ತಂದ್ರೆ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್, ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಇತ್ತಂದ್ರೆ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಓಕೆ, ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಇತ್ತಂದ್ರೆ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಇತ್ತಂದ್ರೆ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್. ಲೈಕ್ ದಿಸ್. ಓಕೆ, ಮತ್ತೆ ಪ್ರೆಸೆಂಟ್ ಟೆನ್ಸ್, ಪಾಸ್ಟ್ ಟೆನ್ಸ್. ಸಿಂಪಲ್ ಪ್ರೆಸೆಂಟ್ ಟೆನ್ಸ್, ಸಿಂಪಲ್ ಪಾಸ್ಟ್ ಟೆನ್ಸ್. ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್, ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್. ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್, ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್. ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್, ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಓಕೆ, ಇಲ್ಲಿ ಏನು ಫ್ಯೂಚರ್ ಟೆನ್ಸ್ ಬರುದಿಲ್ಲ, ನಾನು ಹೇಳ್ತೀನಿ. ಮತ್ತೆ ಸಿಂಪಲ್ ಪಾಸ್ಟ್ ಟೆನ್ಸ್ ನಲ್ಲಿ ಇತ್ತಂದ್ರ ಇಲ್ಲಿರುವಂತ ಸೆಂಟೆನ್ಸ್ ಸಿಂಪಲ್ ಪಾಸ್ಟ್ ಟೆನ್ಸ್ ನಲ್ಲಿ ಇತ್ತಂದ್ರ ಅದು ಇಂಡೈರೆಕ್ಟ್ ಗೆ ಕನ್ವರ್ಟ್ ಮಾಡುವಾಗ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಆಗುತ್ತೆ. ಇಲ್ಲಿರುವಂತ ಸೆಂಟೆನ್ಸ್ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಇತ್ತಂದ್ರ ಏನು ಇಂಡೈರೆಕ್ಟ್ ಗೆ ಕನ್ವರ್ಟ್ ಮಾಡುವಾಗ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಆಗುತ್ತೆ. ಕೆಲವೊಂದಿಷ್ಟು ಬದಲಾವಣೆಗಳಾಗ್ತಾವ. ಒಂದ್ ವೇಳೆ ವಾಸ್ ವರ್ ಇತ್ತಂದ್ರ ಹ್ಯಾಡ್ ಬೀನ್ ಅಂತ ಕನ್ವರ್ಟ್ ಆಗುತ್ತೆ. ಇದು ಚೇಂಜ್ ಆಫ್ ಟೆನ್ಸ್. ಚೇಂಜ್ ಆಫ್ ಎಕ್ಸಿಲರೀಸ್ ಬರ್ತಾವ, ಅಥವಾ ಹೆಲ್ಪಿಂಗ್ ವರ್ಬ್ಸ್ ಅಥವಾ ಮಾಡಲ್ಸ್. ಈಸ್ ಇದ್ದಿದ್ ವಾಸ್, ಆಮ್ ಇದ್ದಿದ್ ವಾಸ್, ಹ್ಯಾವ್ ಹ್ಯಾಸ್ ಇದ್ದಿದ್ ಹ್ಯಾಡ್, ಕ್ಯಾನ್ ಇದ್ದಿದ್ ಕುಡ್, ಮೇ ಇದ್ದಿದ್ ಮೈಟ್, ವಿಲ್ ಇದ್ದಿದ್ ವುಡ್. ಓಕೆ, ಶಾಲ್ ಇದ್ದಿದ್ ಶುಡ್, ಅಕಾರ್ಡಿಂಗ್ ಟು ದ ಕಂಟೆಕ್ಸ್ಟ್. ಈ ತರ ಚೇಂಜ್ ಆಗ್ತಿರ್ತವೆ. ಚೇಂಜ್ ಆಫ್ ಏನಂತಾರ, ಮಾಡಲ್ಸ್ ಅಂತಾರ, ಎಕ್ಸಿಲರೀಸ್ ಅಂತಾರ. ಓಕೆ, ವಾಸ್ ಇತ್ತಂದ್ರೆ ಹ್ಯಾಡ್ ಬೀನ್, ವರ್ ಇತ್ತಂದ್ರೆ ಹ್ಯಾಡ್ ಬೀನ್, ವಾಸ್ ವರ್ ಇತ್ತಂದ್ರೆ ಹ್ಯಾಡ್ ಬೀನ್ ಅಂತ ಹೇಳಿದ್ನಲ್ಲ ಆ ತರ. ದೆನ್ ಚೇಂಜ್ ಆಫ್ ಪ್ರೊನೌನ್ಸ್ ಅಂತ ಬರ್ತಾವ.
ಈಗ ಐ, ಯು, ಮೀ, ದೇ, ದೆಮ್ ಇವು ಪ್ರೊನೌನ್ಸ್ ಅಂತಾರ. ಸಾಂದರ್ಭಿಕವಾಗಿ ಚೇಂಜ್ ಆಗ್ತಾವ. ಪರ್ಟಿಕ್ಯುಲರ್ ಆಗಿ ಆ ಇದ್ದದ್ ಮೀನ ಆಗುತ್ತ ಅಥವಾ ಹಿ ಯು ಇವನ ಆಗುತ್ತ, ಈ ತರ ನಾವು ಹೇಳಿಕ್ ಆಗೋದ್ರಲ್ಲಿ. ಬಟ್ ಸೆಂಟೆನ್ಸ್ ನೋಡಿದಾಗ ನಮ್ಗೆ ಗೊತ್ತಾಗುತ್ತೆ ಅದು ಏನಾಗುತ್ತೆ ಅಂತೇಳಿ. ಈಗ ಚೇಂಜ್ ಆಫ್ ಟೆನ್ಸ್, ಚೇಂಜ್ ಆಫ್ ಹೆಲ್ಪಿಂಗ್ ವರ್ಬ್ಸ್ ಫಿಕ್ಸ್ಡ್ ಆಗಿ ಅವೇ ಆಗ್ತಾವ. ಆ ತರ ಇಲ್ಲಿ ಹೇಳಿಕ್ ಆಗುದಿಲ್ಲ ನಾವು ಪ್ರೊನೌನ್ಸ್ ದಲ್ಲಿ, ಅದಕ್ಕಾಗಿ ಅದನ್ನ ತಗೊಳ್ಳೋದು. ದೆನ್ ಅದನ್ನ ಸೆಂಟೆನ್ಸ್ ನೋಡಿದಾಗ ಗೊತ್ತಾಗ್ತದೆ. ಚೇಂಜ್ ಆಫ್ ಸಮ್ ವರ್ಡ್ಸ್ ಅಂತ ಹೇಳ್ತೀವಿ. ಸಮ್ ವರ್ಡ್ಸ್ ಅಂದ್ರ ನೌ ಇದ್ದದ್ದು ದೆನ್ ಆಗುತ್ತ, ಟುಡೇ ಇದ್ದಿದ್ದು ದ್ಯಾಟ್ ಡೇ ಆಗುತ್ತ, ಟುಮಾರೋ ಇದ್ದಿದ್ದು ದ ನೆಕ್ಸ್ಟ್ ಡೇ ಆಗುತ್ತ, ಎಸ್ಟರ್ಡೇ ಇದ್ದಿದ್ದು ದ ಪ್ರೀವಿಯಸ್ ಡೇ ಆಗುತ್ತ, ಎಗೋ ಇದ್ದಿದ್ದು ಬಿಫೋರ್ ಆಗುತ್ತ. ಲೈಕ್ ದಿಸ್ ಕೆಲವೊಂದಿಷ್ಟು ವರ್ಡ್ಸ್ ಅವಕ್ಕೇನಂತಾರ, ಸಮ್ ಚೇಂಜ್ ಆಫ್ ಸಮ್ ವರ್ಡ್ಸ್ ಅಂತ ಅಂತಾರ. ಸೆಂಟೆನ್ಸ್ ಗಳಲ್ಲಿ ಅವು ಇದ್ರ, ಇಲ್ಲಿ ಒಂದು ಟುಡೇ ಇತ್ತಂದ್ರ ನಾವು ಇಂಡೈರೆಕ್ಟ್ ಮಾಡುವಾಗ ದ್ಯಾಟ್ ಡೇ ಅಂತ ಆಗ್ತದ. ಈ ತರ ಚೇಂಜ್ ಆಫ್ ಟೆನ್ಸ್, ಚೇಂಜ್ ಆಫ್ ಹೆಲ್ಪಿಂಗ್ ವರ್ಬ್ಸ್, ಮಾಡಲ್ಸ್ ಆರ್ ಆಕ್ಸಿಲರೀಸ್, ಚೇಂಜ್ ಆಫ್ ಪ್ರೊನೌನ್ಸ್, ಚೇಂಜ್ ಆಫ್ ಸಮ್ ವರ್ಡ್ಸ್. ಈಗ ನೋಡ್ರಿ, ರಾಧಾ said to me, I want to go to market with you tomorrow. ಮೊದಲು ತಿಳ್ಕೊಡ್ರಿ, ರಿಪೋರ್ಟಿಂಗ್ ಸ್ಪೀಚ್, ರಿಪೋರ್ಟೆಡ್ ಸ್ಪೀಚ್. ನೀವೇನ್ ಮಾಡ್ಬೇಕು, ಈ ಸೇಡ್ ಅನ್ನ ಟೋಲ್ಡ್ ಆಗಿ ಕನ್ವರ್ಟ್ ಮಾಡಬಹುದು. ಟೋಲ್ಡ್ ಆಗಿ ಕನ್ವರ್ಟ್ ಮಾಡಿದಾಗ ಟು ಬರುದಿಲ್ಲ. ರಾಧಾ ಸೇಡ್ ಟು ಮೀ ಇಲ್ಲಿವರೆಗೂ ಸೇಮ್ ಬರಿಬಹುದು ನೀವು. ರಾಧಾ ಸೇಡ್ ಇಂಡೈರೆಕ್ಟ್ ಮಾಡೋದು ತೋರಿಸ್ತಾ ಇದ್ದೀನಿ ನಾನು. ಇಲ್ಲಿವರೆಗೂ ಸೇಮ್ ಬರಿಬಹುದು. ರಾಧಾ ಸೇಡ್ ಟು ಮೀ ಇಲ್ಲಿವರೆಗೂ ಸೇಮ್ ಬರೀ. ಒಂದ್ ವೇಳೆ ಈ ಸೇಡ್ ಅನ್ನು ಟೋಲ್ಡ್ ಆಗಿ ಕನ್ವರ್ಟ್ ಮಾಡಿದ್ರೆ, ನೀವು ಟೋಲ್ಡ್ ಅಂತ ಯೂಸ್ ಮಾಡಿದಾಗ ಅದ್ರ ಮುಂದೆ ಟು ಹಚ್ಚುವಂಗಿಲ್ಲ. ನೋಡ್ರಿ, ರಾಧಾ ಟೋಲ್ಡ್ ಮೀ ಅಷ್ಟೇ, ಟೋಲ್ಡ್ ಟು ಮೀ. ಮಾತಾಡುವಾಗನು ಹಾಗೇನೆ ಹಿ ಟೋಲ್ಡ್ ಟು ಮೀ ಅಂತ ಹೇಳ್ಬಾರ್ದು. ಹಿ ಟೋಲ್ಡ್ ಮೀ ಅಷ್ಟೇ. ಐ ಟೋಲ್ಡ್ ಹಿಮ್, ಐ ಟೋಲ್ಡ್ ಹರ್, ಐ ಟೋಲ್ಡ್ ಟು ಹರ್. ನೋ, ರಾಂಗ್. ಓಕೆ, ಇದು ಇಲ್ಲಿ ಗ್ರಾಮರ್ ಹೇಳ್ತಾ ಇದೀವಿ ಅಂದ್ರ ಇದು ಎಕ್ಸಾಮಿಗೆ ಸಂಬಂಧಪಟ್ಟ ಹಾಗೆ ಅಂತ ಮಾತ್ರ ಅಂತ ತಿಳ್ಕೊಬಾರ್ದು. ಮಾತಾಡುವಾಗನು ಹೀಗೇನೆ ಮಾತಾಡ್ಬೇಕಂತ. ಸಿ, ರಾಧಾ ಸೇಡ್ ಟು ಮೀ ಸೇಮ್ ಬರೆದ್ರು ನಡೀತದ. ಒಂದ್ ವೇಳೆ ನೀವು ಸೇಡ್ ಅನ್ನ, ಇಫ್ ಸೇಡ್ ಈಸ್ ಕನ್ವರ್ಟೆಡ್ ಇಂಟು ಟೋಲ್ಡ್, ಡೋಂಟ್ ಯೂಸ್ ಟು. ಟು ಅಂತ ಯೂಸ್ ಮಾಡ್ಬೇಡ್ರಿ. ರಾಧಾ ಟೋಲ್ಡ್ ಮೀ ಡೈರೆಕ್ಟ್ ಆಗಿ. ಇದು ಡಬಲ್ ಇನ್ವರ್ಟೆಡ್ ಕಾಮದಲ್ಲಿ ಇರುವುದು ರಿಪೋರ್ಟೆಡ್ ಸ್ಪೀಚ್. ಐ ವಾಂಟ್ ಟು ಗೋ ಟು ಮಾರ್ಕೆಟ್ ವಿತ್ ಯು ಟುಮಾರೋ. ಇದರಲ್ಲಿ 4 ಅಂಶಗಳನ್ನ ಗಮನಿಸ್ರಿ. ಯಾವ ಟೆನ್ಸ್ ಇದೆ, ಹೆಲ್ಪಿಂಗ್ ವರ್ಬ್ಸ್ ಯಾವ್ಯಾವ, ಅಥವಾ ಎಕ್ಸಿಲರೀಸ್ ಯಾವ್ಯಾವ, ಅಥವಾ ಮಾಡಲ್ಸ್ ಯಾವ್ಯಾವ, ಪ್ರೊನೌನ್ ಯಾವ್ಯಾವ, ಪ್ರೊನೌನ್ ಇದೆ, ಸಮ್ ವರ್ಡ್ಸ್ ಯಾವ್ಯಾವ. ಸಮ್ ವರ್ಡ್ಸ್ ಅಂದ್ರೆ ಟುಮಾರೋ ಇದೆ ನೋಡಿ, ಕನ್ಸಿಡರ್ ಮಾಡ್ಬೋದು. ಈಗ ನೋಡ್ರಿ, ರಾಧಾ ಟೋಲ್ಡ್ ದ್ಯಾಟ್ ಶಿ ವಾಂಟ್ಸ್, ಇದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಐ ವಾಂಟ್ ಸಬ್ಜೆಕ್ಟ್ V1. ಇದು ಯಾವ ಟೆನ್ಸ್? ಸಿಂಪಲ್ ಪ್ರೆಸೆಂಟ್ ಟೆನ್ಸ್, ಸಬ್ಜೆಕ್ಟ್ V1. ಇಲ್ಲಿ ಎಸ್ ಅದಕ್ಕೆ ಆಡ್ ಆಗೈತೆ ಅಂದ್ರ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ದಲ್ಲಿ ಶಿ, ಹಿ, ಶಿ ಇಟ್ಟಿದ್ದಾಗ ವರ್ಬಿಗೆ ಎಸ್ ಆಡ್ ಆಗುತ್ತೆ. ಅದು ಗೊತ್ತಿದೆ ಅಂತ ಅನ್ಕೊಳ್ತೀನಿ. ಸೊ ಇಲ್ಲಿಯೂ ಪ್ರೆಸೆಂಟ್ ಟೆನ್ಸ್ ಐತಿ, ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಐತಿ, ಇಲ್ಲೂ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಐತಿ. ರೂಲ್ ಏನ್ ಹೇಳುತ್ತಾ, ಒಂದ್ ವೇಳೆ ಡೈರೆಕ್ಟ್ ಸ್ಪೀಚ್ ನಲ್ಲಿ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಇದ್ರ ಇನ್ಡೈರೆಕ್ಟ್ ಸ್ಪೀಚ್ ಏನಾಗ್ಬೇಕದು ಸಿಂಪಲ್ ಪಾಸ್ಟ್ ಟೆನ್ಸ್ ಆಗ್ಬೇಕು. ಇಲ್ಲಿ ಸಿಂಪಲ್ ಪಾಸ್ಟ್ ಟೆನ್ಸ್ ಇಲ್ಲ, ಇಮಿಡಿಯೇಟ್ ಆಗಿ ರಿಮೂವ್ ಮಾಡಬಹುದು, ಎಲಿಮಿನೇಟ್ ಮಾಡಬಹುದು ಆಪ್ಷನ್ ನೋಡಿದ ತಕ್ಷಣ. ಹೀಗಾಗಿ ಇಲ್ಲಿ ಏನೋ ಅವ್ರಿಗೆ ನಿಮ್ಮನ್ನ ಕನ್ಫ್ಯೂಷನ್ ಮಾಡಕ್ ಆಗುದಿಲ್ಲ ನಿಮ್ಗೆ. ಓಕೆ, ನೀವು ರೂಲ್ಸ್ ಗಳು ನಿಮ್ಗೆ ಪರಿಚಯ ಇದ್ರ, ಟೆನ್ಸ್ ಪರ್ಫೆಕ್ಟ್ ಇದ್ರಂದ್ರೆ ಎಲ್ಲೆಲ್ಲೂ ಕನ್ಫ್ಯೂಷನ್ ಮಾಡಕ್ ಆಗುದಿಲ್ಲ. ಇಮಿಡಿಯೇಟ್ ಆಗಿ ಇದೆ ಅಂತ ಗೊತ್ತಾಗುತ್ತೆ. ಆನ್ಸರ್ ಗೊತ್ತಾಗದೇ ಇದ್ರು ಈ 4ರಲ್ಲಿ ಪರ್ಫೆಕ್ಟ್ ಆಗಿ 3 ಯಾವುದು ಅಲ್ಲ ಅಂತಾನು ಗೊತ್ತಿರುತ್ತೆ. 3 ಪರ್ಫೆಕ್ಟ್ ಆಗಿ ಅಲ್ಲ, ಇದು ಆಪ್ಷನ್ ಅಲ್ಲ, ತಪ್ಪಿದು ಆನ್ಸರ್ ಅಂತ ಗೊತ್ತಾದಾಗ ಆಟೋಮೆಟಿಕ್ ಆಗಿ ಅದು ಇನ್ನೊಂದು ಗೊತ್ತಿರದೇ ಇದ್ರೆ ನಿಮ್ಗೆ ಆಗ್ಲೇಬೇಕಲ್ಲ. ಆ ಅರ್ಥದಲ್ಲಿ ನೀವು ಆ ಒಂದು ವೇದಲ್ಲಿನೂ ಕ್ವಶನ್ ಅನ್ನ ಬಿಡಿಸ್ಬೇಕು. ಫಸ್ಟ್ ಒನ್ ರಾಂಗ್. ಟುಮಾರೋ ಇದು ಚೇಂಜ್ ಆಗ್ಬೇಕು, ಅದು ಚೇಂಜ್ ಆಗಿಲ್ಲ ಇಲ್ಲಿ. ಓಕೆ, ನೆಕ್ಸ್ಟ್ ಒನ್ ಬರ್ರಿ. ರಾಧಾ ಸೇಡ್ ಟು ಮೀ, ದಿಸ್ ಇಸ್ ಓಕೆ, ಇಲ್ಲಿವರೆಗೂ ಕರೆಕ್ಟ್ ಐತೆ ಅಂತ ಹೇಳಿ ಸೇಡ್. ಈ ರಾಧಾ ಸೇಡ್ ಟು ಮೀ, ಈ ಫಸ್ಟ್ ರಿಪೋರ್ಟಿಂಗ್ ಸ್ಪೀಚ್ ಆದ ತಕ್ಷಣ ದ್ಯಾಟ್ ಅನ್ನೋ ಪದವನ್ನ ಯೂಸ್ ಮಾಡ್ಬೇಕು. ಇವೆಲ್ಲ ಅಸರ್ಟಿವ್ ಸೆಂಟೆನ್ಸ್. ಮತ್ತಿಲ್ಲಿ ಸೆಂಟೆನ್ಸ್ ಕನ್ಸಿಡರ್ ಆಗ್ತಾವ. ಅಸರ್ಟಿವ್, ಇಂಟರಾಗೇಟಿವ್, ಇಂಪೆರೇಟಿವ್, ಎಕ್ಸ್ಕ್ಲಾಮೇಟರಿ. ಇವು ಅಸರ್ಟಿವ್ ಸೆಂಟೆನ್ಸ್ ಅದಾವ. ಅಸರ್ಟಿವ್ ಸೆಂಟೆನ್ಸ್ ಅನ್ನ ಹೇಗ್ ಕನ್ವರ್ಟ್ ಮಾಡೋದು ಮಾತ್ರ ಹೇಳ್ತಾ ಇದ್ದೀನಿ ನಾನು. ಓಕೆ, ಈಗ ನೋಡ್ರಿ, ರಾಧಾ ಸೇಡ್ ಟು ಮೀ, ಈ ಫಸ್ಟ್ ಸೆಂಟೆನ್ಸ್ ಆಸ್ ಇಟ್ ಈಸ್ ಬರಿಬೇಕು. ಮುಗಿದ ತಕ್ಷಣ ದ್ಯಾಟ್ ಪದವನ್ನ ಯೂಸ್ ಮಾಡಬೇಕು. ದ್ಯಾಟ್ ಅನ್ನೋದು ಕಂಜಂಕ್ಷನ್, ಅಲ್ಲಿ ಏನೆಂದರೆ ಅಂತ ಅರ್ಥ ಕೊಡ್ತಿರ್ತದೆ. ಓಕೆ, ಸೊ ರಾಧಾ ಸೇಡ್ ಟು ಮೀ ದ್ಯಾಟ್ ಶಿ, ನೋಡ್ರಿ, ಇದು ವಿಲ್, ಶಾಲ್, ವಿಲ್ ಯಾವ ಟೆನ್ಸ್ ನಲ್ಲಿ ಬಳಸ್ತೀವಿ ನಾವು? ಫ್ಯೂಚರ್ ಟೆನ್ಸ್ ನಲ್ಲಿ ಬಳಸ್ತೀವಿ.
ಇಮ್ಮಿಡಿಯೇಟ್ ಆಗಿ ಎಲಿಮಿನೇಟ್ ಮಾಡ್ರಿ. ಇದು ಬರುದಿನ ಇಲ್ಲ. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಐತೆ, ಸಿಂಪಲ್ ಪಾಸ್ಟ್ ಟೆನ್ಸ್ ನ ಆಗ್ಬೇಕಿದು. ಅದನ್ನು ಅಷ್ಟೇ ನೀವು ಇಮಿಡಿಯೇಟ್ ಆಗಿ ನೋಡ್ಬೇಕು. ರಾಂಗ್. ಓಕೆ, ಇಲ್ಲಿ ಇದು ಚೇಂಜ್ ಆಗೈತಿ, ಇವು ಚೇಂಜ್ ಆಗೈತಿ, ಮೀ ಮಾಡಿದಾರೆ ಇಲ್ಲಿ. ದ ನೆಕ್ಸ್ಟ್ ಡೇ ಅದನ್ನು ಚೇಂಜ್ ಮಾಡಿದಾರೆ, ಬಟ್ ಇಲ್ಲಿ ಹೋಗಿದೆ, ಅದು ಟೆನ್ಸ್ ನಲ್ಲಿ ಹೋಗಿದೆ. ಇದು ತಪ್ಪನೆ. ಓಕೆ, ಈಗ ನೆಕ್ಸ್ಟ್ ನೋಡ್ರಿ, ರಾಧಾ ಟೋಲ್ಡ್ ಮೀ. ನೋಡ್ರಿ, ಟು ಇಲ್ಲ, ಕರೆಕ್ಟ್ ಬರ್ದಿದಾರ ಅಂತ ಅರ್ಥ. ರಾಧಾ ಟೋಲ್ಡ್ ಮೀ that she wanted. ಸಬ್ಜೆಕ್ಟ್ ವಿ ಟು. ಯಾವ ಟೆನ್ಸ್ ಇದೆ? ಸಬ್ಜೆಕ್ಟ್ ಹೌದು, ವಿ ಟು ಹೌದು. She wanted to go to the market with me the next day. ನೋಡ್ರಿ, with me the next day. ಇದು ನಿಮ್ಗೆ ಗೊತ್ತಿಲ್ಲ ಅಂತಾನೆ ತಿಳ್ಕೊಡ್ರಪ್ಪ, ಇದು ನನ್ಗೆ ಕನ್ಫರ್ಮ್ ಇಲ್ಲ. ಇನ್ನೊಂದಕ್ಕೆ ಬರ್ರಿ, ರಾಧಾ ಟೋಲ್ಡ್. ನೋಡ್ರಿ, ಇಲ್ಲಿ ಇದು ಹೋಗ್ಬಿಟ್ಟಿದೆ. ಅಗೇನ್ ಶಿ ವಾಂಟ್ಸ್, ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಮಾಡಿದಾರ, ಇದು ಹೋಗಿದೆ. ಅಂದ್ರೆ ಇದು ಇಲ್ಲ, ಇದು ಬರುದಿಲ್ಲ ಅಂತ. ಇಲ್ಲಿ ಸಿಂಪಲ್ ಪ್ರೆಸೆಂಟ್ ಟೆನ್ಸ್, ಸಿಂಪಲ್ ಪಾಸ್ಟ್ ಟೆನ್ಸ್ ಆಗ್ಬೇಕಾಗಿತ್ತಲ್ಲ, ಆಗಿಲ್ಲ. ಹಂಗಾಗಿ ಆನ್ಸರ್ ಯಾವ್ದಾಗುತ್ತ? ಇದೇ ಆಗ್ಲೇಬೇಕು. ಒಂದ್ ವೇಳೆ ಗೊತ್ತಾದ್ರೆ, ಕರೆಕ್ಟ್ ಗೊತ್ತಾದ್ರೆ ಇದನ್ನಂತ ಇಮಿಡಿಯೇಟ್ ಆಗಿ ಕಂಡಿಡ್ತೀವಿ. ಗೊತ್ತಾಗದೇ ಇದ್ದಾಗ ಫಸ್ಟ್, ಸೆಕೆಂಡ್ ಒಂದು ಫೋರ್ತ್ ನಾವು ಏನು 100% ಅಲ್ಲ, ಆನ್ಸರ್ ಅಲ್ಲ ಅಂತ ನಿಮ್ಗೆ ಗೊತ್ತಾಗೇ ಆಗ್ತಾವಲ್ಲ, ಅವಾಗ ಆಟೋಮೆಟಿಕ್ ಆಗಿ ಇದೇ ಇರ್ಬೇಕಲ್ಲ. ಇದು ಆನ್ಸರ್ ಇದೆ ಅಂತ ಗೊತ್ತಿರದೇ ಇದ್ದವನು ಸಹಿತ. ಓಕೆ, ರಾಧಾ ಟೋಲ್ಡ್ ಮೀ ದಟ್ ಶಿ ವಾಂಟೆಡ್ ಟು ಗೋ ಟು ದ ಮಾರ್ಕೆಟ್ ವಿತ್ ಮೀ ದ ನೆಕ್ಸ್ಟ್ ಡೇ. ನಾ ಇದನ್ನ ಇನ್ನೊಬ್ರಿಗೆ ಹೇಳ್ತಿರ್ತೀನಿ. ರಾಧಾ ಟೋಲ್ಡ್ ಮೀ ದಟ್, ನನಗೆ ಹೇಳಿದ್ರು ಏನಂದ್ರ ಶಿ ವಾಂಟೆಡ್ ಟು ಗೋ ಟು ದ ಮಾರ್ಕೆಟ್ ವಿತ್ ಮೀ, ನನ್ನ ಜೊತೆಗೆ. ಇದನ್ನ ಡೈರೆಕ್ಟ್ ಆಗಿ ನನಗೆ ಹೇಳಿದಾಳ ರಾಧಾ. ಅದಕ್ಕೆ ವಿತ್ ಯು ಅಂದಿದ್ದಾಳ ಆಕಿ. ನಾನು ಇದನ್ನ ಇನ್ನೊಬ್ರಿಗೆ ಹೇಳ್ತಿರ್ತೀನಿ, ಅದಕ್ಕೆ ಮೀ ಅಂತಿರ್ತೀನಿ ಅಲ್ಲಿ. ಅದಕ್ಕೆ ಮೀ ಅಂತ ಆಗುತ್ತೆ. ಅದು ಸಾಂದರ್ಭಿಕವಾಗಿ ಪ್ರೊನೌನ್ಸ್ ಗಳು ಚೇಂಜ್ ಆಗ್ತಾವ, ಫಿಕ್ಸ್ಡ್ ಆಗಿ ಚೇಂಜ್ ಆಗೋದಿಲ್ಲ. ಇದು ಟುಮಾರೋ ಇದ್ದು ಏನಾಗುತ್ತೆ? ದ ನೆಕ್ಸ್ಟ್ ಡೇ ಆಗುತ್ತೆ. ಅದನ್ನು ಕರೆಕ್ಟ್ ಬರ್ದಿದ್ದಾರೆ ಅವ್ರು. ದಿಸ್ ಇಸ್ ಥರ್ಡ್ ಒನ್ ಇಸ್ ದ ರೈಟ್ ಆನ್ಸರ್. ಓಕೆ, ಈ ತರ ನೀವು ಕಂಡುಹಿಡಬೇಕು. ಈಗ ಇನ್ನೊಂದನ್ನ ನೋಡೋಣ. ಆಂಡ್ರ್ಯೂ ಸೇಟ್, ನೀಲಾ, ಐ ವಿಲ್ ಗಿವ್ ಆಲ್ ಮೈ ಬುಕ್ಸ್ ಟು ಯು. ಹಿಂಗಿದೆ. ರಿಪೋರ್ಟಿಂಗ್ ಸ್ಪೀಚ್, ರಿಪೋರ್ಟೆಡ್ ಸ್ಪೀಚ್, ರಿಪೋರ್ಟಿಂಗ್ ವರ್ಬ್, ರಿಪೋರ್ಟೆಡ್ ವರ್ಬ್, ರಿಪೋರ್ಟೆಡ್ ವರ್ಬ್, ರಿಪೋರ್ಟೆಡ್ ವರ್ಬ್. ಇದು ವಿಲ್ ಗಿವ್ ಎರಡು ಸೇರಿ. ಓಕೆ, ಇದೆಲ್ಲ ಸೇರಿ ರಿಪೋರ್ಟೆಡ್ ಸ್ಪೀಚ್, ಇದರಲ್ಲಿರುವಂತದ್ದು ರಿಪೋರ್ಟೆಡ್ ವರ್ಬ್. ಈಗ ನೋಡ್ರಿ, ಈಗ ಅದನ್ನ ಏನ್ ಮಾಡಿದಾರ ಅವರು? ಆಂಡ್ರ್ಯೂ ಸೇಡ್ ಟು ನೀಲಾ ಇದೆ ಅಂತಾನೆ ತಿಳ್ಕೊಬೇಕು. ನೀಲಾ ಅನ್ನೋದನ್ನ ಅವ್ರು ಏನ್ ಮಾಡಿದಾರ? ರಿಪೋರ್ಟೆಡ್ ಸ್ಪೀಚ್ ದಲ್ಲಿ ಬಳಸಿಬಿಟ್ಟಿದಾರ. ನೀವು ಹೇಗಿದೆ ಅಂತ ತಿಳ್ಕೊಬೇಕು ಅದನ್ನ. ಆಂಡ್ರ್ಯೂ ಸೇಡ್ ಟು ನೀಲಾ ಇದೆ ಅಂತಾನೆ ತಿಳ್ಕೊಬೇಕು. ಓಕೆ, ಲೈಕ್ ದಿಸ್. ಆಂಡ್ರ್ಯೂ ಸೇಡ್ ಟು ನೀಲಾ ಇದೆ ಅಂತಾನೆ ತಿಳ್ಕೊಂಡು ಓದ್ಬೇಕು. ಈಗ ಇರ್ಲಿ ಅದು. ನೀಲಾ, ಐ ವಿಲ್ ಗಿವ್ ಆಲ್ ಮೈ ಬುಕ್ಸ್ ಟು ಯು ಇದೆ. ಫಸ್ಟ್ ಒನ್ ಬರ್ರಿ, ಆಂಡ್ರ್ಯೂ ಟೋಲ್ಡ್ ನೀಲಾ ದ್ಯಾಟ್. ಕರೆಕ್ಟ್ ಇದೆ. ಈ ಸೇಡ್ ಇದ್ದನ್ನ ಟೋಲ್ಡ್ ಆಗಿ ಕನ್ವರ್ಟ್ ಮಾಡಿದಾರ ಅವರು, ನೋ ಪ್ರಾಬ್ಲಮ್. ಇಲ್ಲಿ ಟು ಬರ್ದಿಲ್ಲ. ಓಕೆ, ನೀಲಾ ದ್ಯಾಟ್. ಈ ರಿಪೋರ್ಟಿಂಗ್ ಸ್ಪೀಚ್ ಆದ ತಕ್ಷಣ ಏನ್ ಬರಬೇಕು? ದ್ಯಾಟ್ ಬರಬೇಕು. ದೆನ್ ಹಿ, ಆಂಡ್ರ್ಯೂ ಸೇಡ್ ನೀಲಾ, ಐ ಅಂದ್ರೆ ಯಾರಿಲ್ಲಿ ಕೊಡೋರು ಯಾರದನ್ನ? ಆಂಡ್ರ್ಯೂ. ಸೊ ಹಿ ಇದೆ, ಕರೆಕ್ಟ್ ಇದೆ. ಹಿ ವುಡ್, ಐ ಇದ್ದದ್ದು ಏನಾಗುತ್ತೆ? ಐ ಬಿಕಮ್ಸ್ ಹಿ ವುಡ್ ಬಿ ಗಿವಿಂಗ್. ಸಿಂಪಲ್ ಪಾಸ್ಟ್ ಟೆನ್ಸ್ ಇದ್ದದ್ದು, ಸಿಂಪಲ್ ಫ್ಯೂಚರ್ ಟೆನ್ಸ್ ಇದ್ದದ್ದು ಅದು ಪಾಸ್ಟ್ ಆಗುತ್ತೆ ಅಷ್ಟೇ. ಗಿವಿಂಗ್ ಅನ್ನೋದು ಕಂಟಿನ್ಯೂಸ್ ಟೆನ್ಸ್ ದಲ್ಲಿ ಬರ್ತದೆ. ವರ್ಬಿಗೆ ಐಎನ್ಜಿ ಇತ್ತಂದ್ರೆ ತಿಳ್ಕೊಡ್ರಿ, ಅದು 6 ಟೆನ್ಸ್ ಗಳಲ್ಲಿ ಯಾವ್ದಾದ್ರು ಒಂದಾಗಿರ್ತದೆ. ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್, ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್, ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್. ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್, ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್, ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ನಲ್ಲಿ 6ರಲ್ಲಿ ಒಂದಾಗಿರ್ತದೆ. ಮತ್ತೆ ಇದು ಓನ್ಲಿ ಫ್ಯೂಚರ್, ಸಿಂಪಲ್ ಫ್ಯೂಚರ್ ಟೆನ್ಸ್ ಇದೆ. ಏನು ಹೆಲ್ಪಿಂಗ್ ವರ್ಬ್ ಒಂದೇ ಚೇಂಜ್ ಮಾಡ್ಬೇಕು. ಸಿಂಪಲ್ ಫ್ಯೂಚರ್ ಟೆನ್ಸ್ ಅಲ್ಲೇ ಪಾಸ್ಟ್ ಮಾಡ್ಬೇಕು ನೀವು ಅದನ್ನ. ಇದು ಕಂಟಿನ್ಯೂಸ್ ಆಗುತ್ತಲ್ಲ, ವರ್ಬಿಗೆ ಐಎನ್ಜಿ ಇದೆ ನೋಡ್ರಿ, ಲೈಕ್ ದಿಸ್. ಇದು ಬರುದಿಲ್ಲ. ಓಕೆ, ಇಲ್ಲಿ ಹೋಯ್ತದ, ಟೆನ್ಸ್ ನಲ್ಲೇ ಹೋಗ್ಬಿಡ್ತದ. ಆಲ್ ಹಿಸ್ ಬುಕ್ ಟು ನೀಲಾ. ನೀಲಾ ಡಬಲ್ ಸಾರಿ ಯೂಸ್ ಆಗಿದೆ. ಓಕೆ, ಆಂಡ್ರ್ಯೂ ಟೋಲ್ಡ್ ಹರ್ ದ್ಯಾಟ್. ಇಲ್ಲಿ ಟೋಲ್ಡ್ ಹರ್ ಅನ್ನೋದು ಸ್ಪಷ್ಟವಾಗಿ ನೀಲಾ ಅಂತ ಹೇಳಿದಾರ, ಅದ್ರ ಬದಲಾಗಿ ಹರ್ ಅಂತ ಬಳಸಕ್ ಬರುದಿಲ್ಲ. ಓಕೆ, ದಟ್ ಬುಕ್ಸ್ ವಿಲ್ ಬಿ ಗಿವನ್. ನೋಡ್ರಿ, ಪ್ಯಾಸಿವ್ ವಾಯ್ಸ್ ನಲ್ಲಿ ಬರ್ದಾರ ಅವ್ರು. ಇಲ್ಲಿ ಪ್ಯಾಸಿವ್ ವಾಯ್ಸ್ ನಲ್ಲಿ ಇಲ್ಲ, ಇದು ಆಕ್ಟಿವ್ ವಾಯ್ಸ್ ನಲ್ಲೇನೆ ಇದೆ, ಟೆನ್ಸ್ ನಲ್ಲೇನೆ ಇದೆ. ಪ್ಯಾಸಿವ್ ವಾಯ್ಸ್ ಮಾಡುವಂಗಿಲ್ಲ. ಟೆನ್ಸ್ ನಲ್ಲಿ ಇದ್ರೆ ಟೆನ್ಸ್ ನಲ್ಲೇನೆ ಬರಿಬೇಕು. ದಿಸ್ ಇಸ್ ರಾಂಗ್. ನೋಡ್ರಿ, ಆಂಡ್ರ್ಯೂ ಟೋಲ್ಡ್ ನೀಲಾ, ದಿಸ್ ಇಸ್ ಕರೆಕ್ಟ್. ಆಂಡ್ರ್ಯೂ ಟೋಲ್ಡ್ ಟು ನೀಲಾ, ಇಲ್ಲಿವರೆಗೆ ಕರೆಕ್ಟ್ ಇದೆ. ದ್ಯಾಟ್
ಇದು ಆದ ತಕ್ಷಣ ಏನ್ ಬರಿಬೇಕು, ರಿಪೋರ್ಟಿಂಗ್ ಸ್ಪೀಚ್ ಆದ ತಕ್ಷಣ ದ್ಯಾಟ್ ಬರಿಬೇಕು. ಕಾಮಾ ಹೋಗ್ಬಿಡ್ತತೆ, ಇಮಿಡಿಯೇಟ್ ಆಗಿ ರಿಮೂವ್ ಕಾಮಾ ಇಲ್ಲಿ ಇರ್ತದ, ಅದನ್ನ ರಿಮೂವ್ ಮಾಡ್ಬೇಕು ನೀವು. ಓಕೆ, ನೀವು ಇನ್ನೊಂದು ತಿಳ್ಕೊಂಡ್ಬಿಟ್ರಿ, ಮೊದಲೇ ಹೇಳ್ತೀನಿ, ನೀವು ಇಂಡೈರೆಕ್ಟ್ ಕನ್ವರ್ಟ್ ಮಾಡ್ತಾರಲ್ಲ ಅವಾಗ ಯಾವುದು ಪಂಕ್ಚುಯೇಷನ್ ಮಾರ್ಕ್ಸ್ ಇರುದಿಲ್ಲ ಎಕ್ಸೆಪ್ಟ್ ಫುಲ್ ಸ್ಟಾಪ್. ಫುಲ್ ಸ್ಟಾಪ್ ಒಂದೇ ಇರ್ತದೆ ಲಾಸ್ಟಿಗೆ. ಓಕೆ, ಸೊ ಆಂಡ್ರ್ಯೂ ಟೋಲ್ಡ್ ನೀಲಾ ದ್ಯಾಟ್ ಇಲ್ಲಿವರೆಗೂ ಕರೆಕ್ಟ್ ಐತಿ. ಏನಂದ್ರೆ ಹಿ ಅಂದ್ರೆ ಯಾರು, ಆಂಡ್ರ್ಯೂ ಕರೆಕ್ಟ್ ಐತಿ. ವಿಲ್ ಇದ್ದಿದ್ದು ಏನಾಗತ್ತ ಅಂತ ಹೇಳಿದ್ರೆ ವುಡ್ ಆಗತ್ತೆ, ಕ್ಯಾನ್ ಇದ್ದಿದ್ದು ಕುಡ್ ಆಗತ್ತೆ, ಮೇ ಇದ್ದಿದ್ದು ಮೈಟ್ ಆಗತ್ತೆ, ಶಾಲ್ ಇದ್ದಿದ್ದು ಶುಡ್ ಅಕಾರ್ಡಿಂಗ್ ಟು ದ ಕಂಟೆಕ್ಸ್ಟ್. ಹಿ ವುಡ್ ಗಿವ್ ಕರೆಕ್ಟ್ ಐತಿ, ವುಡ್ ಇದ್ದಾಗೂ ಗಿವ್ ಬರ್ಬೇಕಿಲ್ಲ. ಆಲ್ ಹೀಸ್ ಬುಕ್ಸ್, ಹೀಸ್ ಅಂದ್ರೆ ಯಾರು, ಆಂಡ್ರ್ಯೂ. ಅಲ್ಲೇನ್ ಹೇಳ್ತಾನ, ಗಿವ್ ಆಲ್ ಮೈ ಬುಕ್ಸ್ ಅಂದ್ರೆ ಯಾರಲ್ಲಿ, ಆಂಡ್ರ್ಯೂ. ಓಕೆ, ಅದಕ್ಕೆ ಇಲ್ಲಿ ಹೀಸ್ ಬರ್ತದ. ಹೀಸ್ ಬುಕ್ಸ್ ಟು ಹರ್, ಯಾರಿಗೆ, ಟು ಯು ಅಂದಿರ್ತಾನ, ಡೈರೆಕ್ಟ್ ಆಗಿ ಟು ಯು ಅಂದಿರ್ತಾನ. ಇಲ್ಲಿ ಇಂಡೈರೆಕ್ಟ್ ಮಾಡುವಾಗ ಟು ಹರ್ ಆಗ್ಬೇಕಲ್ಲ, ಅದಕ್ಕಾಗಿರ ದಿಸ್ ಇಸ್ ಕರೆಕ್ಟ್. ಥರ್ಡ್ ಒನ್ ಇಸ್ ಕರೆಕ್ಟ್. ಇದನ್ನು ನೋಡು, ನೀಲಾ ವಾಸ್ ಟೋಲ್ಡ್, ನೋಡ್ರಿ ವಾಸ್ ಬರುದಿಲ್ಲ, ಡೈರೆಕ್ಟ್ ಆಗಿ ಟೋಲ್ಡ್ ಆಗ್ಬೇಕ. ನೀಲಾ ವಾಸ್ ಟೋಲ್ಡ್ ದಟ್ ಶಿ ವುಡ್ ಬಿ ಗಿವನ್, ನೋಡ್ ದಿಸ್ ಇಸ್ ಆಲ್ಸೋ ರಾಂಗ್, ಟೆನ್ಸ್ ನಲ್ಲಿ ರಾಂಗ್ ಇದೆ. ಬೈ ಆಂಡ್ರ್ಯೂ ಪ್ಯಾಸಿವ್ ವಾಯ್ಸ್ ಇದೆ. ಹೀಗಾಗಿ ಇಲ್ಲಿ ಯಾವುದೇ ತರ ಕ್ವಶನ್ ಪೇಪರ್ ಸೆಟ್ಟರ್ಸ್ ಗೆ ನಿಮ್ಗೆ ಕನ್ಫ್ಯೂಷನ್ ಮಾಡಕ ಅಥವಾ ಡೌಟ್ಸ್ ಕ್ರಿಯೇಟ್ ಆಗುವಂಗ ಟ್ವಿಸ್ಟ್ ಮಾಡಕ್ ಆಗಕ್ ಸಾಧ್ಯನೇ ಇಲ್ಲ, ಮಾಡಕ್ ಆಗುದಿಲ್ಲ ಅವ್ರಿಗೆ. ಅದಕ್ಕಾಗಿ ನೀವು ರೂಲ್ಸ್ ಗಳು ಕರೆಕ್ಟ್ ಆಗಿ ಗೊತ್ತಿರ್ಬೇಕು. 100% 4 ಆಪ್ಷನ್ಸ್ ಇದ್ವು ಅಂದ್ರೆ ಅದರಲ್ಲಿ 3 ಆಪ್ಷನ್ಸ್ ಇಮಿಡಿಯೇಟ್ ಆಗಿ ಎಲಿಮಿನೇಟ್ ಮಾಡಬಹುದು. ಆನ್ಸರ್ ಇದೆ ಅಂತ ಗೊತ್ತಿರದೇ ಇದ್ದಾಗ ಸಹಿತ ಆನ್ಸರ್ ಯಾವ್ದು ಅಲ್ಲ ಅಂತ ಗೊತ್ತಾಗುತ್ತೆ, ನೀವು ರೂಲ್ಸ್ ಅಲ್ಲಿ ಪರ್ಫೆಕ್ಟ್ ಆಗಿ ಇದ್ರಿ ಅಂತಂದ್ರೆ. ಓಕೆ, ಅದಕ್ಕಾಗಿ ಈ ತರ ಇವುಗಳನ್ನ ಬಿಡಿಸ್ಬೇಕು. ನಾನು ಹೇಳಿದ್ನಲ್ಲ, ಆಫ್ಟರ್ ಕನ್ವರ್ಟಿಂಗ್ ದ ಗಿವನ್ ಕ್ವಶನ್ ಇಂಟು ಇಂಡೈರೆಕ್ಟ್ ಸ್ಪೀಚ್, ರಿಮೂವ್ ಆಲ್ ಪಂಕ್ಚುಯೇಷನ್ ಮಾರ್ಕ್ಸ್ ಎಕ್ಸೆಪ್ಟ್ ಲಾಸ್ಟ್ ಒನ್ ಫುಲ್ ಸ್ಟಾಪ್. ಈ ರಿಪೋರ್ಟೆಡ್ ಸ್ಪೀಚ್ ಅಸರ್ಟಿವ್ ಸೆಂಟೆನ್ಸ್ ನಲ್ಲಿ ಇದೆ. ಈಗ ನಾ ಹೇಳಿದ್ದು ಅಸರ್ಟಿವ್ ಸೆಂಟೆನ್ಸ್ ಅನ್ನ ಇಂಡೈರೆಕ್ಟ್ ಆಗಿ ಮಾಡುವ ಹೇಗ್ ಮಾಡ್ಬೇಕು ಅನ್ನೋದನ್ನು ಮಾತ್ರ ಹೇಳಿದೆ. ಆ ಕ್ವಶನ್ ಅದನ್ನೇ ಕೊಟ್ಟಿದ್ದಾರೆ, ಅಸರ್ಟಿವ್ ಸೆಂಟೆನ್ಸ್. ಒಂದ್ ವೇಳೆ ಇಲ್ಲಿ ಏನು ರಿಪೋರ್ಟೆಡ್ ಸ್ಪೀಚ್ ಇಂಟರಾಗೇಟಿವ್ ಸೆಂಟೆನ್ಸ್ ಇದ್ರ ರೂಲ್ಸ್ ಗಳು ಬೇರೆ, ರಿಪೋರ್ಟೆಡ್ ಸ್ಪೀಚ್ ಇಂಪೆರೇಟಿವ್ ಸೆಂಟೆನ್ಸ್ ಗಳಿದ್ರೆ ರೂಲ್ಸ್ ಗಳು ಬೇರೆ, ಏನು ರಿಪೋರ್ಟೆಡ್ ಸ್ಪೀಚ್ ಎಕ್ಸ್ಕ್ಲಾಮೇಟರಿ ಸೆಂಟೆನ್ಸ್ ಇದ್ರೆ ಏನು ರೂಲ್ಸ್ ಗಳು ಬೇರೆ ಅಪ್ಲೈ ಆಗ್ತಾವ. ಹಾಗೇನೆ ಯೂನಿವರ್ಸಲ್ ಸೆಂಟೆನ್ಸಸ್ ಅಂತ ಬರ್ತಾವ. ಅವೆಲ್ಲವುಗಳನ್ನ ನಮ್ಮ ಗ್ರಾಮರ್, ಎಂದಿನ ಗ್ರಾಮರ್ ಕೋರ್ಸ್ ನಲ್ಲಿ ನಾವು ಡಿಸ್ಕಷನ್ ಮಾಡೋಣ. ಈಗ ಈ 2 ಕ್ವಶನ್ ಗಳಿಗೆ ಮಾತ್ರ ಸೀಮಿತವಾಗಿ ಹೇಳಿದೆ. ಈ ಕ್ಲಾಸ್ ನಿಮಗೆ ಅರ್ಥ ಆಗಿದೆ, ನಿಮ್ಗೆ ಉಪಯೋಗ ಆಗುತ್ತಂತ ಅನ್ಕೊಂಡಿದ್ದೀನಿ. ಇದರೊಂದಿಗೆ ಈ ಕ್ಲಾಸ್ ಅನ್ನು ಮುಗಿಸ್ತೀನಿ. ಇನ್ನು ನಮ್ಮ ತರಗತಿಯನ್ನ ನೋಡಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ. ಥ್ಯಾಂಕ್ ಯು ವೆರಿ ಮಚ್.